ಗೆಳೆಯರೆ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ರಿಟೈರ್ಮೆಂಟ್ ಸೊಲ್ಯೂಷನ್ ಫಂಡ್ಸ್ ಅಂದರೆ ಏನು? ರಿಟೈರ್ಮೆಂಟ್ ಸೊಲ್ಯೂಷನ್ ಫಂಡ್ಸ್ ಅಂದರೆ ಏನು ಅಂತ ಹೇಳೋದಕ್ಕೆ ಮುಂಚೆ ಇಲ್ಲಿ ಇಬ್ಬರನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೇಮ್ ಏಜ್, ಸೇಮ್ ಸ್ಯಾಲ್ರಿ, ಸೇಮ್ ಜಾಬ್. ಇಬ್ಬರು ಒಂದೇ ಸಮಯದಲ್ಲಿ ತಮ್ಮ ಕರಿಯರನ್ನು ಆರಂಭ ಮಾಡ್ತಾರೆ. ವೀಕೆಂಡ್ ಪ್ಲ್ಯಾನ್ಸು ಒಂದೇ, EMIಗಳು ಒಂದೇ, ಎಲ್ಲನೂ ಒಂದೇ. ಆದರೆ ಒಂದೇ ಒಂದು ಸಣ್ಣ ವ್ಯತ್ಯಾಸ ಆಯಿತು. ಒಬ್ಬರು ಹೇಳಿದ್ರು ರಿಟೈರ್ಮೆಂಟ್ನ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂತ. ಆದರೆ ಇನ್ನೊಬ್ರು ರಿಟೈರ್ಮೆಂಟ್ನ ಬಗ್ಗೆ ಪ್ಲಾನಿಂಗ್ ಅನ್ನು ಮಾಡಿಬಿಟ್ರು. 30 ವರ್ಷಗಳ ನಂತರ ಒಬ್ರು ತಮ್ಮ ಇಷ್ಟದ ಪ್ರಕಾರ ರಿಟೈರ್ಡ್ ಆದರು. ಆದರೆ ಇನ್ನೊಬ್ರು ಇಷ್ಟ ಇಲ್ಲದೆ ಹೋದರೂ ಕೂಡ ಕೆಲಸ ನಿಲ್ಲಿಸಬೇಕಾಯಿತು. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರ ಫಿನಾನ್ಷಿಯಲ್ ಲೈಫ್ನಲ್ಲಿ ಅತ್ಯಂತ ಕ್ರಿಟಿಕಲ್, ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದ ವಿಷಯ ರಿಟೈರ್ಮೆಂಟ್ ಪ್ಲಾನಿಂಗ್ನ ಬಗ್ಗೆ ಮಾತಾಡೋಣ. ರಿಟೈರ್ಮೆಂಟ್ ಸೊಲ್ಯೂಷನ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಅವು ನಾರ್ಮಲ್ ಮ್ಯೂಚುವಲ್ ಫಂಡ್ಸ್ಗಿಂತ ಹೇಗೆ ಡಿಫ್ರೆಂಟ್ ಆಗಿರ್ತವೆ, ಹೇಗೆ ಭಿನ್ನವಾಗಿರ್ತವೆ, ಮತ್ತು ಮುಖ್ಯವಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಇದು ಸರಿ ಹೋಗುತ್ತಾ ಅನ್ನೋದನ್ನ ನೋಡೋಣ. ಜೊತೆಗೆ 2 5 ಸ್ಟಾರ್ ರೇಟೆಡ್ ಪ್ಯೂರ್ ಈಕ್ವಿಟಿ ರಿಟೈರ್ಮೆಂಟ್ ಫಂಡ್ಸ್ನ ಬಗ್ಗೆ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಮತ್ತು ಈ ಫಂಡ್ಗೆ ಅಪ್ಲೈ ಆಗುವಂಥ ಟ್ಯಾಕ್ಸೇಷನ್, ತೆರಿಗೆಯ ಬಗ್ಗೆ ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೊ ಡಿಲೇ ಯಾಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಕ್ಕೂ ಮುಂಚೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಹೇಳಿ. ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಅನ್ನೋದು ಸೆಬಿ ಡಿಫೈನ್ ಮಾಡಿದಂಥ ಒಂದು ಸ್ಪೆಸಿಫಿಕ್ ಆದ ಕ್ಯಾಟಗರಿ. ಈ ಕ್ಯಾಟಗರಿಯನ್ನು ಡಿಸೈನ್ ಮಾಡಿರೋದು ಒಂದು ನಿರ್ದಿಷ್ಟ ಗುರಿಗಾಗಿ. ಅಂದರೆ ಯಾರು ಡಿಸಿಪ್ಲಿನ್ನ ಜೊತೆಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತಾರೋ ಅಂಥ ಹೂಡಿಕೆದಾರರಿಗೆ. ಈ ಕ್ಯಾಟಗರಿಯಲ್ಲಿ ಮುಖ್ಯವಾಗಿ 2 ಟೈಪ್ಸ್ ಆಫ್ ಫಂಡ್ಸ್ ಬರ್ತವೆ. ಮೊದಲೇದು ರಿಟೈರ್ಮೆಂಟ್ ಫಂಡ್ಸ್. ಅಂದರೆ ರಿಟೈರ್ಮೆಂಟ್ನ ನಂತರ ಒಂದು ಕಾರ್ಪಸ್, ಅಂದರೆ ಒಂದಿಷ್ಟು ಹಣ ಅಂತ ಕ್ರಿಯೇಟ್ ಮಾಡೋದಕ್ಕೆ, ಅಥವಾ ರಿಟೈರ್ಮೆಂಟ್ನ ನಂತರ ಆ ಕಾರ್ಪಸನ್ನು, ಆ ಹಣವನ್ನು ಮೇಂಟೈನ್ ಮಾಡೋದಕ್ಕೆ ಈ ಫಂಡ್ ಬಳಕೆ ಆಗುತ್ತೆ. ಎರಡನೇದು ಚಿಲ್ಡ್ರನ್ಸ್ ಫಂಡ್. ಅಂದರೆ ಮಕ್ಕಳ ಹೈಯರ್ ಎಜುಕೇಷನ್ನು ಅಥವಾ ಮದುವೆಗಾಗಿನೋ ಈ ಫಂಡ್ ಇರೋದು. ಈಗ ರಿಟೈರ್ಮೆಂಟ್ ಫಂಡ್ಗಳ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋಣ. ರಿಟೈರ್ಮೆಂಟ್ ಫಂಡ್ಸ್ ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದರೆ ಹೂಡಿಕೆದಾರರಿಗೆ ಬಲವಂತವಾಗಿ ಶಿಸ್ತನ್ನು, ಅಂದರೆ ಫೋರ್ಸ್ಡ್ ಡಿಸಿಪ್ಲಿನ್ ಅಂತ ಕರಿತೀವಿ, ಅದನ್ನು ಫಾಲೋ ಮಾಡೋ ಥರ. ಇವುಗಳ ಹೆಸರು ಮಾತ್ರ ಡಿಫ್ರೆಂಟ್ ಆಗಿರೋದಿಲ್ಲ, ಬದಲಿಗೆ ಇವುಗಳ DNA ರೆಗ್ಯುಲರ್ ಫಂಡ್ಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ರೆಗ್ಯುಲೇಟರಿ ರೂಲ್ಸ್ ಕಾರಣದಿಂದಾಗಿ ಈ ಫಂಡ್ಸ್ಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅಂದರೆ ಲಾಕ್ ಇನ್ ಮುಗಿಯೋ ಮೊದಲು ಹಣವನ್ನು ವಿಡ್ರಾ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೆಬಿ ರೆಗ್ಯುಲೇಷನ್ ಪ್ರಕಾರ ರಿಟೈರ್ಮೆಂಟ್ ಫಂಡ್ ಅಂದರೆ ಒಂದು ಓಪನ್ ಎಂಡೆಡ್ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್. ಅದರ ಮುಖ್ಯ ಉದ್ದೇಶ ಇರೋದು ರಿಟೈರ್ಮೆಂಟ್ ಕಾರ್ಪಸ್ ಅನ್ನು ಕ್ರಿಯೇಟ್ ಮಾಡೋದು, ಜನರೇಟ್ ಮಾಡೋದು. ಆದರೆ ಒಂದು ಕೀ ಫೀಚರ್ ಇದೆ, ಲಾಕ್ ಇನ್ ಪೀರಿಯಡ್. ರಿಟೈರ್ಮೆಂಟ್ ಫಂಡ್ನಲ್ಲಿ ಲಾಕ್ ಇನ್ ಪೀರಿಯಡ್ ಮಿನಿಮಮ್ 5 ವರ್ಷ ಇದೆ, ಅಥವಾ ರಿಟೈರ್ಮೆಂಟ್ ಏಜ್ ಯೂಶುವಲಿ 60 ವರ್ಷ ಅಂತ ಇದ್ದೇ ಇರುತ್ತೆ. ಇದರಲ್ಲಿ ಯಾವುದು ಮೊದಲು ಬರುತ್ತೋ, ಅಂದರೆ ರಿಟೈರ್ಮೆಂಟ್ ಏಜ್ ಮೊದಲು ಬರುತ್ತೋ ಅಥವಾ ಈ 5 ವರ್ಷ ಲಾಕ್ ಇನ್ ಬರುತ್ತೋ, ಅದರಲ್ಲಿ ಯಾವುದು ಅದು ಮೊದಲಾಗುತ್ತೆ. ಎಕ್ಸಾಂಪಲ್ನ ಮೂಲಕ ಇದನ್ನು ತಿಳ್ಕೊಳ್ಳೋಣ. ಒಂದು ವೇಳೆ ನೀವು 2025ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನು 2030ಕ್ಕಿಂತ ಮುಂಚೆ ವಿಡ್ರಾ ಮಾಡೋದಕ್ಕಾಗೋದಿಲ್ಲ. ಸಪೋಸ್ ಇನ್ವೆಸ್ಟರ್ ಏಜ್ 58 ಅಂತಿದ್ರೆ, ಹೂಡಿಕೆದಾರರ ವಯಸ್ಸು 58 ಆಗಿದ್ರೆ ಲಾಕ್ ಇನ್ ಕೇವಲ 2 ವರ್ಷ ಮಾತ್ರ ಇರುತ್ತೆ. ಯಾಕೆ ಅಂದರೆ ರಿಟೈರ್ಮೆಂಟ್ ಏಜ್ ಮೊದಲು ಬರುತ್ತೆ. ಆದರೆ ತುಂಬ ಜನ ನನ್ನ ಹಣ ಯಾವಾಗ ಬೇಕಾದರೂ ವಿಡ್ರಾ ಮಾಡಬೇಕು ಅಂತಿರ್ತಾರೆ. ತುಂಬ ಜನ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ, ವೈ ದಿಸ್ ಲಾಕ್ ಇನ್ ಅಂತ. ಅದಕ್ಕೆ ಉತ್ತರ ಬಿಹೇವಿಯರಲ್ ಫಿನಾನ್ಸ್ನಲ್ಲಿದೆ. ಡೇಟಾ ಏನು ಹೇಳುತ್ತೆ ಅಂದರೆ ಈ ರಿಟೇಲ್ ಇನ್ವೆಸ್ಟರ್ಗಳು ವಾಲಟೈಲ್ ಮಾರ್ಕೆಟ್ನಲ್ಲಿ ಪ್ಯಾನಿಕ್ ಸೆಲ್ ಮಾಡಿಬಿಡ್ತಾರೆ. ಅದೇ ಮಾರ್ಕೆಟ್ ಟಾಪ್ನಲ್ಲಿದ್ದಾಗ ಆಸೆಗೆ ಬಿದ್ದು ಬೈ ಮಾಡಿಬಿಡ್ತಾರೆ. ಆದರೆ ರಿಟೈರ್ಮೆಂಟ್ಗಾಗಿ ಇನ್ವೆಸ್ಟ್ ಮಾಡಿದಂಥ ಹಣ ಡೈಲಿ ಎಕ್ಸ್ಪೆನ್ಸಸ್ಗೆ ಯೂಸ್ ಆಗುವಂಥ ಚಾನ್ಸಸ್ ತುಂಬ ಕಮ್ಮಿ. ಯಾಕೆ ಅಂದರೆ ಅದು ಕ್ಲಿಯರ್ ಆಗಿ ಲಾಂಗ್ ಟರ್ಮ್ ಗೋಲ್ಗೆ ಅಲೈನ್ ಆಗಿರುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಫಂಡ್ ಮ್ಯಾನೇಜರ್ಗೆ ಈ ಲಾಕ್ ಇನ್ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಲಾಕ್ ಇನ್ ಪೀರಿಯಡ್ ಫಂಡ್ ಮ್ಯಾನೇಜರ್ಗೆ ಒಂದು ಸ್ಟೆಬಿಲಿಟಿಯನ್ನು ಕೊಡುತ್ತೆ. ಈಗ 5 ವರ್ಷ ಹಣವನ್ನು ವಿಡ್ರಾ ಮಾಡೋ ಹಾಗಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇದ್ದರೆ ಇವತ್ತು ಪರ್ಫಾರ್ಮ್ ಆಗದಂಥ ಸ್ಟಾಕ್ಸ್ಗಳಲ್ಲೂ ಕೂಡ ಇನ್ವೆಸ್ಟನ್ನು ಮಾಡ್ಬೋದು. ನಾಳೆ ಫ್ಯೂಚರ್ನಲ್ಲಿ ಮಲ್ಟಿಬ್ಯಾಗರ್ಸ್ ಆಗ್ಬೋದು. ಇದನ್ನೇ ಪೇಷಂಟ್ ಕ್ಯಾಪಿಟಲ್ ಅಂತ ಕರೀತಾರೆ. ದೀರ್ಘಕಾಲದ ವೆಲ್ತ್ ಕ್ರಿಯೇಷನ್ ಅಥವಾ ಸಂಪತ್ತಿನ ಸಂಪಾದನೆಗೆ ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ರಿಸ್ಕ್ ಎಪಿಟೈಟ್ ಅಂದರೆ ರಿಸ್ಕ್ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಎಲ್ರಿಗೂ ಒಂದೇ ಇರೋದಿಲ್ಲ. ಉದಾಹರಣೆಗೆ ಒಬ್ಬ 25 ವರ್ಷದ ಇನ್ವೆಸ್ಟರ್ ಇದ್ದಾನೆ ಅಂತ ಅನ್ಕೊಳ್ಳಿ, ಅವ ರಿಸ್ಕ್ ತೆಗೆದುಕೊಳ್ಳಬಹುದು. ಆದರೆ ಅದೇ 55 ವರ್ಷದ ವಯಸ್ಸಿನ ಇನ್ವೆಸ್ಟರ್ ಕನ್ಸರ್ವೇಟಿವ್ ಆಗಿರ್ತಾರೆ, ಅಂದರೆ ಜಾಸ್ತಿ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಅವರ ಗುರಿ ಮಾಡರೇಟ್ ಗ್ರೋತ್ ಮತ್ತು ಡೌನ್ ಸೈಡ್ ರಿಸ್ಕನ್ನು ರೆಡ್ಯೂಸ್ ಮಾಡೋದು ಮಾತ್ರ ಆಗಿರುತ್ತೆ ಅಲ್ವಾ. ಅದಕ್ಕಾಗಿಯೇ ಮ್ಯೂಚುವಲ್ ಫಂಡ್ ಹೌಸ್ಗಳು ರಿಟೈರ್ಮೆಂಟ್ ಕ್ಯಾಟಗರಿ ಅಡಿಯಲ್ಲಿ ಸಾಮಾನ್ಯವಾಗಿ 3 ರಿಂದ 4 ರೀತಿಯ ಪ್ಲಾನ್ಗಳನ್ನು ಆಫರ್ ಮಾಡ್ತಾರೆ. ಅದರಲ್ಲಿ ಮೊದಲನೇದು ಪ್ಯೂರ್ ಈಕ್ವಿಟಿ ಪ್ಲಾನ್. ಈ ಪ್ಲಾನಲ್ಲಿ ಏನಾಗುತ್ತೆ, 80 ರಿಂದ 100%, 80 ರಿಂದ 100% ಅಲೋಕೇಶನ್ ಈಕ್ವಿಟಿ ಅಂದರೆ ಸ್ಟಾಕ್ನಲ್ಲಿ ಇರುತ್ತೆ.
ರಿಸ್ಕ್ ತುಂಬ ಹೈ ಇರುತ್ತೆ. ಅದಕ್ಕಾಗಿ ರಿಟೈರ್ಮೆಂಟ್ಗೆ ಇನ್ನೂ 15ರಿಂದ 20 ವರ್ಷ ಇರೋ ಮುಂಚೆ ಯಾರಾದರೂ ಯಂಗ್ ಇನ್ವೆಸ್ಟರ್ಸ್ ಇದ್ದರೆ ಈ ಪ್ಲಾನ್ ಅವರಿಗೆ ಸೂಟೇಬಲ್ ಆಗಿರುತ್ತೆ. ನೆಕ್ಸ್ಟ್, ಹೈಬ್ರಿಡ್ ಅಗ್ರೆಸಿವ್ ಪ್ಲಾನ್. ಇಲ್ಲಿ 65ರಿಂದ 80% ಅಲೋಕೇಶನ್ ಈಕ್ವಿಟಿಯಲ್ಲಿ ಮತ್ತು 20-35% ಡೆಟ್ನಲ್ಲಿ ಇರುತ್ತೆ. ಅಂದರೆ ಈ ಬಾಂಡ್ಸ್ಗಳಲ್ಲಿ ಮಾಡಿರ್ತಾರೆ. ಇದರಿಂದ ಏನಾಗುತ್ತೆ, ರಿಸ್ಕ್ ಪ್ಯೂರ್ ಈಕ್ವಿಟಿಗಿಂತ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಇದು ಮಿಡಲ್ ಏಜ್ಡ್ ಇನ್ವೆಸ್ಟರ್ಸ್ ಯಾರಿರ್ತಾರೆ ಅವರಿಗೆ ಸೂಕ್ತವಾಗಿದೆ. ಅವರಿಗೆ ಗ್ರೋತ್ ಬೇಕು, ಅದ್ರ ಜೊತೆಗೆ ಸ್ವಲ್ಪ ಕುಷನ್ ಬೇರೆ ಕೂಡ ಬೇಕು. ಅಂದರೆ ಸೇಫ್ ಫೀಲನ್ನು ಕೂಡ ಅವ್ರು ಮಾಡಬೇಕಾಗತ್ತೆ. ಹಾಗಾಗಿ ಇದು ಅವರಿಗೆ ಬೆಸ್ಟ್. ನೆಕ್ಸ್ಟ್, ಹೈಬ್ರಿಡ್ ಕನ್ಸರ್ವೇಟಿವ್ ಪ್ಲಾನ್. ಇಲ್ಲೇನಾಗುತ್ತೆ, 10-25% ಅಲೋಕೇಶನ್ ಈಕ್ವಿಟಿಯಲ್ಲಿ ಮತ್ತು 75-90% ಡೆಟ್ನಲ್ಲಿ ಇರುತ್ತೆ. ಸೊ ಇಲ್ಲಿ ರಿಸ್ಕ್ ಮಾಡರೇಟ್ ಆಗಿರುತ್ತೆ. ನೆಕ್ಸ್ಟ್, ಪ್ಯೂರ್ ಡೆಟ್ ಪ್ಲಾನ್. ಇಲ್ಲಿ 100% ಅಲೋಕೇಶನ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಇರುತ್ತೆ. ಅಂದರೆ ಈ ಬಾಂಡ್ಸ್ಗಳು, G-Secs ಇತ್ಯಾದಿಗಳಲ್ಲಿ ಇರುತ್ತೆ. ಇದರಿಂದಾಗಿ ರಿಸ್ಕ್ ಲೋ ಆಗಿರುತ್ತೆ. ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ, ಇನ್ವೆಸ್ಟರ್ಸ್ ಆಗಿ ಒಂದು ಪ್ಲಾನ್ ನಿಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸನ್ನು ಪೂರೈಕೆ ಮಾಡಬೇಕು ಅನ್ನೋದು ಅಗತ್ಯ ಇಲ್ಲ. ಎಕ್ಸಾಂಪಲ್, ರಿಟೈರ್ಡ್ ಇನ್ವೆಸ್ಟರ್ ಸ್ಟ್ರಾಟಜಿ. ಒಬ್ಬ ರಿಟೈರ್ಡ್ ಇನ್ವೆಸ್ಟರ್ಗೆ ರೆಗ್ಯುಲರ್ ಕ್ಯಾಶ್ ಫ್ಲೋ ಬೇಕು ಅಂದರೆ ಬೇರೆ ಬೇರೆ ಟೈಮ್ ಹಾರಿಜಾನ್ಗೆ ಬೇರೆ ಬೇರೆ ರೀತಿಯಂಥ ಸ್ಟ್ರಾಟಜಿಯನ್ನು ಬಳಸ್ಬೋದು. ಶಾರ್ಟ್ ಟರ್ಮ್ ನೀಡ್ಸ್ ಅಂದರೆ 1-2 ಅಥವಾ 3 ವರ್ಷ ನಿಯರ್ ಟರ್ಮ್ ಎಕ್ಸ್ಪೆನ್ಸಸ್ಗೆ ಬೇಕಾದಂಥ ಹಣವನ್ನು ಪ್ಯೂರ್ ಡೆಟ್ ಪ್ಲಾನ್ನಲ್ಲಿ ಅವರು ಪಾರ್ಕ್ ಮಾಡ್ಬೋದು. ಇದರಿಂದಾಗಿ ಸ್ಟೆಬಿಲಿಟಿ ಮೇಂಟೈನ್ ಆಗುತ್ತೆ. ಮೀಡಿಯಂ ಟರ್ಮ್ ನೀಡ್ಸ್ ಅಂದರೆ 2-5 ವರ್ಷ ಫಂಡ್ನ ಒಂದು ಭಾಗವನ್ನು ಕನ್ಸರ್ವೇಟಿವ್ ಹೈಬ್ರಿಡ್ ಪ್ಲಾನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಂತರ SWP ಅಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನನ್ನು ಮಾಡ್ಬೋದು, ಅಥವಾ ಮಂತ್ಲಿ ಡಿವಿಡೆಂಡ್ನ ಮೂಲಕ ಟ್ಯಾಕ್ಸ್ ಎಫಿಷಿಯೆಂಟ್ ಆಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಲಾಂಗ್ ಟರ್ಮ್ ನೀಡ್ಸ್ ಅಂದರೆ ಲಾಂಗ್ ಟರ್ಮ್ ಮಂತ್ಲಿ ಇನ್ಕಮ್ಗಾಗಿ ಹಣವನ್ನು ಅಗ್ರೆಸಿವ್ ಹೈಬ್ರಿಡ್ ಪ್ಲಾನ್ನಲ್ಲಿ ಅಲೋಕೇಟ್ ಮಾಡಿ 4-5 ವರ್ಷ ಇನ್ವೆಸ್ಟ್ ಆಗಿ ಒಟ್ಟು ನಂತರ ರೆಗ್ಯುಲರ್ ವಿಡ್ರಾವಲ್ನ ಮೂಲಕ ಅದನ್ನು ಪಡ್ಕೋಬಹುದು. ಒಬ್ಬ ಯಂಗ್ ಇನ್ವೆಸ್ಟರ್ ಅವರ ಗೋಲ್ ಈ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಆಗಿದ್ರೆ ಅವರು ಪ್ಯೂರ್ ಈಕ್ವಿಟಿ ಪ್ಲಾನ್ ಕನ್ಸಿಡರ್ ಮಾಡಬಹುದು. ಕೀ ಟೇಕ್ ಅವೇ ಏನು, ರಿಟೈರ್ಮೆಂಟ್ ಸೊಲ್ಯೂಷನ್ ಓರಿಯೆಂಟೆಡ್ ಫಂಡ್ಸ್ ಮಲ್ಟಿಪಲ್ ಆಪ್ಷನ್ ಆಫರ್ಸ್ ಅನ್ನು ಮಾಡುತ್ತೆ. ಹಾಗಾಗಿ ಒಂದೇ ಪ್ರಾಡಕ್ಟ್ ಚೂಸ್ ಮಾಡುವ ಬದಲು ನಿಮ್ಮ ನೀಡ್ಸ್, ಗೋಲ್ ಮತ್ತು ಟೈಮ್ ಹಾರಿಜನ್ ಅನ್ನು ನೋಡಿಕೊಂಡು ಬೇರೆ ಬೇರೆ ಪ್ಲಾನ್ಗಳನ್ನು ಸೆಲೆಕ್ಟ್ ಮಾಡಬಹುದು. ಇವತ್ತು ನಾವು ವಿಶೇಷವಾಗಿ ಪ್ಯೂರ್ ಈಕ್ವಿಟಿ ಪ್ಲಾನ್ಸ್ನ ಮೇಲೆ ಫೋಕಸ್ ಮಾಡ್ತೀವಿ. ಯಾಕೆ ಅಂದರೆ ಇನ್ಫ್ಲೇಷನ್ ಪ್ಲಸ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಸೇರಿ ಸುಮಾರು 8-9% ಆಗ್ಬೋದು. ಇದನ್ನು ಬೀಟ್ ಮಾಡೋದಕ್ಕೆ ಈಕ್ವಿಟಿ ಅನ್ನೋದು ಲಾಂಗ್ ಟರ್ಮ್ನಲ್ಲಿ 12% ಅಥವಾ ಅದಕ್ಕಿಂತ ಹೆಚ್ಚು ರಿಟರ್ನ್ ಜನರೇಟ್ ಮಾಡುವಂಥ ಪೊಟೆನ್ಷಿಯಲ್ ಇರುವಂಥ ಅಸೆಟ್ ಕ್ಲಾಸ್. ಹಾಗಾಗಿ ಈಗ ವ್ಯಾಲ್ಯೂ ರಿಸರ್ಚ್ನಿಂದ 5 ಸ್ಟಾರ್ ರೇಟೆಡ್ ಇರುವಂಥ ಈ 2 ಫಂಡ್ಗಳ ಡೀಪ್ ಡೈವ್ ಅನ್ನು ಮಾಡೋಣ. ಮೊದಲನೇದು HDFC ರಿಟೈರ್ಮೆಂಟ್ ಸೇವಿಂಗ್ ಫಂಡ್ ಈಕ್ವಿಟಿ ಪ್ಲಾನ್ ಡೈರೆಕ್ಟ್ ಗ್ರೋತ್. ಎರಡನೇದು ICICI ಪ್ರೊಡೆನ್ಷಿಯಲ್ ರಿಟೈರ್ಮೆಂಟ್ ಫಂಡ್ ಪ್ಯೂರ್ ಈಕ್ವಿಟಿ ಪ್ಲಾನ್ ಡೈರೆಕ್ಟ್ ಗ್ರೋತ್. HDFC ರಿಟೈರ್ಮೆಂಟ್ ಸೇವಿಂಗ್ ಫಂಡ್ ಈಕ್ವಿಟಿ ಪ್ಲಾನ್ ಡೈರೆಕ್ಟ್ ಗ್ರೋತ್. ಈ ಫಂಡ್ ಅನ್ನ ಫೆಬ್ರವರಿ 25, 2016ಕ್ಕೆ ಲಾಂಚ್ ಮಾಡಲಾಯಿತು. 30 ನವೆಂಬರ್ 2025ಕ್ಕೆ ಈ ಫಂಡ್ನ AUM ಬಂದು 7,054 ಕೋಟಿ ಇದೆ. ಈ ಫಂಡನ್ನು ಮ್ಯಾನೇಜ್ ಮಾಡ್ತಾ ಇರೋರು ಶೋಭಿತ್ ಮೆಹ್ರೋತ್ರಾ, ಅರುಣ್ ಅಗರ್ವಾಲ್, ಶ್ರೀನಿವಾಸನ್ ರಾಮಮೂರ್ತಿ, ನಂದಿತಾ ಮೆನಿಸಿಸ್. ಪೋರ್ಟ್ಫೋಲಿಯೋವನ್ನು ನೋಡೋಣ. ಟಾಪ್ 5 ಸ್ಟಾಕ್ಸ್ ಬಂದು HDFC ಬ್ಯಾಂಕಲ್ಲಿ 8.57%, ICICI ಬ್ಯಾಂಕ್ನಲ್ಲಿ 6.3%, ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ 4.44%, ಆಕ್ಸಿಸ್ ಬ್ಯಾಂಕ್ನಲ್ಲಿ 4.35%, ಮಾರುತಿ ಸುಜುಕಿ ಇಂಡಿಯಾದಲ್ಲಿ 3.38% ಇದೆ. ಇನ್ನು ಟಾಪ್ 5 ಸ್ಟಾಕ್ಸ್ ನೋಡಿದ್ರೆ ಬ್ಯಾಂಕ್ಸಲ್ಲಿ 25.37%, IT ಸಾಫ್ಟ್ವೇರಲ್ಲಿ 8.62%, ಆಟೋಮೊಬೈಲ್ 7.15%, ಟ್ರಾನ್ಸ್ಪೋರ್ಟ್ ಸರ್ವಿಸ್ ಬಂದು 6.15%, ಫಾರ್ಮಾಸ್ಯೂಟಿಕಲ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ 5.58% ಇದೆ. ಈಗ ಕ್ರಿಟಿಕಲ್ ರೇಷಿಯೋಸ್ ಅನ್ನು ನೋಡ್ತಾ ಹೋದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 10.89% ಇದೆ. ಅದೇ ಕ್ಯಾಟಗರಿ ಆವರೇಜ್ ನೋಡಿದ್ರೆ 12.92% ಇದೆ. ಅಂದರೆ ಈ ಫಂಡ್ ತನ್ನ ಪಿಯರ್ಸ್ಗಿಂತ ಲೆಸ್ ವಾಲಟೈಲ್ ಆಗಿದೆ ಅಂತ. ಇನ್ನು ಬೀಟಾ ನೋಡಿದ್ರೆ 0.81 ಇದೆ, ಅಂದರೆ ಬೆಂಚ್ ಮಾರ್ಕ್ಗಿಂತ ಲೆಸ್ ವಾಲಟೈಲ್ ಆಗಿದೆ. ಶಾರ್ಪ್ ರೇಷಿಯೋ 1.08, ಪ್ರತಿ ಎಕ್ಸ್ಟ್ರಾ ಯೂನಿಟ್ ರಿಸ್ಕ್ಗೆ 1.08 ಟೈಮ್ಸ್ ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅಂತ ಅರ್ಥ. ಸಾರ್ಟಿನರ್ ರೇಷಿಯೋ 1.61 ಇದೆ, ಪ್ರತಿ ಯೂನಿಟ್ ಡೌನ್ ಸೈಡ್ ರಿಸ್ಕ್ಗೆ 1.61 ಟೈಮ್ಸ್ ಎಕ್ಸ್ಟ್ರಾ ರಿಟರ್ನ್ ಅನ್ನು ಈ ಫಂಡ್ ಕೊಟ್ಟಿದೆ. ರಿಟರ್ನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ 1 ವರ್ಷದ ಪೀರಿಯಡ್ನಲ್ಲಿ ಕ್ಯಾಟಗರಿ ಆವರೇಜ್ ಅನ್ನ ಬೀಟ್ ಮಾಡಿದೆ, ಆದರೆ ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡಿಲ್ಲ. 3 ವರ್ಷ, 5 ವರ್ಷ ಮತ್ತು 7 ವರ್ಷಗಳಲ್ಲಿ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿ ಆವರೇಜ್ ಎರಡನ್ನೂ ಕೂಡ ಔಟ್ ಪರ್ಫಾರ್ಮ್ ಮಾಡಿದೆ. ಇದು ನಮ್ಮ ಮೊದಲ ಫಂಡ್ನ ಬಗ್ಗೆ. ಈಗ ನಮ್ಮ ಎರಡನೇ ಫಂಡ್ ICICI ಪ್ರೊಡೆನ್ಷಿಯಲ್ ರಿಟೈರ್ಮೆಂಟ್ ಫಂಡ್ ಪ್ಯೂರ್ ಈಕ್ವಿಟಿ ಪ್ಲಾನ್ ಡೈರೆಕ್ಟ್ ಗ್ರೋತ್. ಈ ಫಂಡ್ ಅನ್ನ 27 ಫೆಬ್ರವರಿ 2019 ಲಾಂಚ್ ಮಾಡಲಾಯಿತು. ನವೆಂಬರ್ 30, 2025ಕ್ಕೆ ಇದರ AUM ಬಂದು ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 1,589 ಕೋಟಿ. ಈ ಫಂಡ್ ಅನ್ನು ಮ್ಯಾನೇಜ್ ಮಾಡ್ತಾ ಇರೋರು ಸಂಕೇತ್ ಗಾಯ್ಧನಿ, ದರ್ಶಿಲ್ ದೇದಿಯಾ, ರೋಹಿತ್ ಲಕೋಟಿಯಾ.
ಪೋರ್ಟ್ಫೋಲಿಯೋ ಓವರ್ವ್ಯೂ ಅನ್ನು ನೋಡೋದಾದ್ರೆ ಟಾಪ್ 5 ಸ್ಟಾಕ್ಸ್ ಬಂದು ಭಾರತಿ ಏರ್ಟೆಲ್ 3.7%, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ 3.37%, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ MCX 3.35%, UPL 3.01%, ಜೊತೆಗೆ ಅಲ್ಟ್ರಾಟೆಕ್ ಸಿಮೆಂಟ್ 2.6%. ಇನ್ನು ಟಾಪ್ 5 ಸೆಕ್ಟರ್ಸ್ ಅನ್ನು ನೋಡೋದಾದ್ರೆ ಕ್ಯಾಪಿಟಲ್ ಗೂಡ್ಸ್ 15.79%, ಫಿನಾನ್ಷಿಯಲ್ ಸರ್ವಿಸಸ್ 15.59%, ಕೆಮಿಕಲ್ಸ್ 8%, ಮೆಟಲ್ಸ್ ಆ್ಯಂಡ್ ಮೈನಿಂಗ್ 6.45% ಇದೆ. ಆಟೋಮೊಬೈಲ್ಸ್ ಅಂಡ್ ಆಟೋ ಕಾಂಪೋನೆಂಟ್ಸ್ 6.44% ಇದೆ. ಈಗ ಈ ಫಂಡ್ನ ಕ್ರಿಟಿಕಲ್ ರೇಷಿಯೋಸ್ ಅನ್ನು ನೋಡೋಣ. ಇವೇ ಈ ಫಂಡ್ಗೆ 5 ಸ್ಟಾರ್ ರೇಟಿಂಗ್ ಸಿಗೋದಕ್ಕೆ ದೊಡ್ಡ ಕಾರಣ. ಮೊದಲನೇದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು ಫಂಡ್ನ ರಿಟರ್ನ್ಸ್ ಅದರ ಆವರೇಜ್ ಆನ್ಯುವಲ್ ರಿಟರ್ನ್ಸ್ ಇಂದ ಎಷ್ಟು ಡಿವಿಯೇಟ್ ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಹೈಯರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಹೈಯರ್ ವೊಲಾಟಿಲಿಟಿ ಅಂತ. ICICI ಪ್ರೊಡೆನ್ಷಿಯಲ್ ರಿಟೈರ್ಮೆಂಟ್ ಫಂಡ್ ಪ್ಯೂರ್ ಈಕ್ವಿಟಿ ಪ್ಲಾನ್ ಡೈರೆಕ್ಟ್ ಗ್ರೋತ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 14.72% ಇದೆ. ಅದೇ ಕ್ಯಾಟಗರಿ ಆವರೇಜ್ ಅನ್ನು ನೋಡಿದ್ರೆ 12.92% ಇದೆ. ಅಂದ್ರೆ ಈ ಫಂಡ್ ತನ್ನ ಪಿಯರ್ಸ್ ಗಿಂತ ಹೆಚ್ಚು ವಾಲಟೈಲ್ ಆಗಿದೆ ಅಂತ. ನೆಕ್ಸ್ಟ್ ಬೀಟಾ ಅನ್ನೋದು ಫಂಡ್ ನ ವಾಲಟಿಲಿಟಿಯನ್ನ ಬೆಂಚ್ ಮಾರ್ಕ್ ನ ಜೊತೆಗೆ ಕಂಪೇರ್ ಮಾಡುತ್ತೆ. ಬೀಟಾ 1ಕ್ಕಿಂತ ಕಮ್ಮಿ ಇದ್ರೆ ಬೆಂಚ್ ಮಾರ್ಕ್ ಗಿಂತ ಹೆಚ್ಚು ವಾಲಟೈಲ್ ಆಗಿದೆ ಅಂತ, ಬೀಟಾ 1ಕ್ಕಿಂತ ಜಾಸ್ತಿ ಇದ್ರೆ ಬೆಂಚ್ ಮಾರ್ಕ್ ಗಿಂತ ಕಮ್ಮಿ ವಾಲಟೈಲ್ ಆಗಿದೆ ಅಂತ. ಈ ಫಂಡ್ ನ ಬೀಟಾ ಬಂದು 1.07 ಇದೆ. ಅಂದ್ರೆ ಫಂಡ್ ಬೆಂಚ್ ಮಾರ್ಕ್ ಗಿಂತ ಹೆಚ್ಚು ವಾಲಟೈಲ್ ಆಗಿದೆ. ನೆಕ್ಸ್ಟ್ ಶಾರ್ಪ್ ರೇಷಿಯೋ. ಇದು ಪ್ರತಿ ಯೂನಿಟ್ ರಿಸ್ಕ್ಗೆ ಫಂಡ್ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅನ್ನೋದನ್ನು ತೋರಿಸುತ್ತೆ. ಹೈಯರ್ ಶಾರ್ಪ್ ರೇಷಿಯೋ ಅಂದ್ರೆ ಬೆಟರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಸಿಗುತ್ತೆ ಅಂತ. ಈ ಫಂಡ್ ನ ಶಾರ್ಪ್ ರೇಷಿಯೋ ಬಂದು 1.19, ಪ್ರತಿ ಎಕ್ಸ್ಟ್ರಾ ಯೂನಿಟ್ ರಿಸ್ಕ್ಗೆ 1.19 ಟೈಮ್ಸ್ ಹೆಚ್ಚಿನ ರಿಟರ್ನ್ ಅನ್ನು ಈ ಫಂಡ್ ಜನರೇಟ್ ಮಾಡಿದೆ. ನೆಕ್ಸ್ಟ್ ಸಾರ್ಟಿನೋ ರೇಷಿಯೋ. ಇದು ಒಂದು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಮ್ಯಾಟ್ರಿಕ್, ಆದರೆ ಇದು ಕೇವಲ ಡೌನ್ ಸೈಡ್ ರಿಸ್ಕ್ ಅನ್ನು ಮಾತ್ರ ಕನ್ಸಿಡರ್ ಮಾಡುತ್ತೆ. ಈ ಫಂಡ್ ನ ಸಾರ್ಟಿನೋ ರೇಷಿಯೋ ಬಂದು 1.80. ಪ್ರತಿ ಯೂನಿಟ್ ಡೌನ್ ಸೈಡ್ ರಿಸ್ಕ್ಗೆ 1.80 ಟೈಮ್ಸ್ ಹೆಚ್ಚಿನ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಇದೆ. ಈ ಮ್ಯಾಟ್ರಿಕ್ಗಳನ್ನ ಐಸೋಲೇಷನ್ ನಲ್ಲಿ ನೋಡಬಾರ್ದು, ಅಂದ್ರೆ ಏಕಾಂಗಿಯಾಗಿ ನೋಡಬಾರ್ದು. ಯಾವಾಗಲೂ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿ ಪರ್ಫಾರ್ಮೆನ್ಸ್ ನ ಜೊತೆಗೆ ಕಂಪೇರ್ ಮಾಡಿ. ಇದರಿಂದ ಏನಾಗುತ್ತೆ, ಫಂಡ್ ಔಟ್ ಪರ್ಫಾರ್ಮ್ ಮಾಡಿದ್ಯಾ ಅಥವಾ ಅಂಡರ್ ಪರ್ಫಾರ್ಮ್ ಮಾಡಿದ್ಯಾ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ರಿಟರ್ನ್ಸ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಈ ಫಂಡ್ 1 ವರ್ಷ, 3 ವರ್ಷ ಮತ್ತು 5 ವರ್ಷದ ಪೀರಿಯಡ್ ನಲ್ಲಿ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿ ಎರಡನ್ನು ಫೇರ್ಲಿ ಲಾರ್ಜ್ ಮಾರ್ಜಿನ್ ನಲ್ಲಿ ಔಟ್ ಪರ್ಫಾರ್ಮ್ ಮಾಡಿದೆ. ಈಗ ಒಂದು ಅತ್ಯಂತ ಮುಖ್ಯ ವಿಚಾರಕ್ಕೆ ಬರೋಣ, ಅದು ಟ್ಯಾಕ್ಸೇಷನ್, ತೆರಿಗೆ. ಟ್ಯಾಕ್ಸೇಷನ್ ಅನ್ನೋದು ಇನ್ವೆಸ್ಟರ್ಗೆ ತುಂಬಾ ಕನ್ಫ್ಯೂಷನ್ ಉಂಟು ಮಾಡುವಂತ ವಿಷಯ. ನಾವಿಲ್ಲಿ ಪ್ಯೂರ್ ಈಕ್ವಿಟಿ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಟ್ಯಾಕ್ಸೇಷನ್ ಸ್ಟ್ರಕ್ಚರ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ತರನೇ ಇರುತ್ತೆ. ಲಾಕ್ ಇನ್ ಪೀರಿಯಡ್ ಕಾರಣದಿಂದಾಗಿ 5 ವರ್ಷ ಮುಂಚೆ ಹಣ ವಿಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ STCG ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಚುವೇಶನ್ ಇಲ್ಲಿ ಬಹಳ ಅಪರೂಪ. ಇನ್ವೆಸ್ಟ್ಮೆಂಟ್ ಬಹುತೇಕ ಲಾಂಗ್ ಟರ್ಮ್ ಆಗಿರುತ್ತೆ. ಅದರಿಂದಾಗಿ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ 1.25 ಲಕ್ಷದವರೆಗೆ ಗೇನ್ಸ್ ಟ್ಯಾಕ್ಸ್ ಫ್ರೀ ಇರುತ್ತೆ. ಅದಕ್ಕಿಂತ ಮೇಲೆ 12.5% ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಸೆಕ್ಷನ್ 80C ಬೆನಿಫಿಟ್ ನ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಇಲ್ಲಿ ಕೇಳಿ, ಅದನ್ನು ಕೂಡ ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲಿ ಇನ್ವೆಸ್ಟರ್ಸ್ ತುಂಬಾ ಜಾಗೃತೆಯಿಂದ ಇರಬೇಕು. ಬಹಳ ಜನ ಯೋಚಿಸ್ತಾ ಇರ್ತಾರೆ, ಯಾವುದೇ ರಿಟೈರ್ಮೆಂಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂತ. ಇದು ಸತ್ಯ ಅಲ್ಲ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಸೆಕ್ಷನ್ 80C ಅಡಿಯಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಸಿಗೋದು, 80C ಅಡಿಯಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಸಿಗೋದು ಅವುಗಳನ್ನ CBDT ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಫಿಷಿಯಲಿ ನೋಟಿಫೈಡ್ ಮಾಡಿದರೆ ಮಾತ್ರ ಆ ರಿಟೈರ್ಮೆಂಟ್ ಸ್ಕೀಮ್ಗಳಿಗೆ ಟ್ಯಾಕ್ಸ್ ಡಿಡಕ್ಷನ್ ಸಿಗುತ್ತೆ. ಓಲ್ಡ್ ಟ್ಯಾಕ್ಸ್ ರಿಜಿಮ್ ನಲ್ಲಿ ಸೆಕ್ಷನ್ 80C ಲಿಮಿಟ್ 1.5 ಲಕ್ಷ. ಇದರಲ್ಲಿ EPF, PPF, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ELSS ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. HDFC ರಿಟೈರ್ಮೆಂಟ್ ಸೇವಿಂಗ್ ಫಂಡ್ ಇದು ಒಂದು ನೋಟಿಫೈಡ್ ಸ್ಕೀಮ್ ಆಗಿದ್ರಿಂದ 80C ಬೆನಿಫಿಟ್ ಕೊಡುತ್ತೆ. ಆದರೆ ಪ್ರತಿಯೊಂದು ರಿಟೈರ್ಮೆಂಟ್ ಫಂಡ್ ನೋಟಿಫೈಡ್ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಗೋಲ್ ಕೇವಲ ಟ್ಯಾಕ್ಸ್ ಸೇವಿಂಗ್ ಆಗಿದ್ರೆ ಈ ಪಾಯಿಂಟ್ ಖಂಡಿತ ಗಮನದಲ್ಲಿದೆ. ರಿಟೈರ್ಮೆಂಟ್ ಫಂಡ್ಸ್ ಯೂಸ್ಫುಲ್ ಆಗಿದ್ರು ಕೂಡ ಕೆಲವು ಹಿಡನ್ ಟ್ರ್ಯಾಪ್ಸ್ ಇದಾವೆ. ಇನ್ವೆಸ್ಟರ್ಸ್ ಬಹಳ ಬಾರಿ ಇಗ್ನೋರ್ ಮಾಡಿಬಿಡ್ತಾರೆ ಇದನ್ನ. ಟ್ರ್ಯಾಪ್ 1, ಎಕ್ಸಿಟ್ ಲೋಡ್ ಟ್ರ್ಯಾಪ್. ಲಾಕ್ ಇನ್ ಪೀರಿಯಡ್ ಕಂಪ್ಲೀಟ್ ಆಯಿತು ಅಂದ್ರೆ ಫ್ರೀ ಆಗಿ ವಿಡ್ರಾ ಮಾಡಬಹುದು ಅಂತ ಅರ್ಥ ಅಲ್ಲ. ಕೆಲವು ಫಂಡ್ ನಲ್ಲಿ ಏಜ್ ಬೇಸ್ಡ್ ಎಕ್ಸಿಟ್ ಲೋಡ್ ಕೂಡ ಇರುತ್ತೆ. ಅಂದ್ರೆ ನೀವು 5 ವರ್ಷ ಲಾಕ್ ಇನ್ ಕಂಪ್ಲೀಟ್ ಮಾಡಿದ್ರು ಕೂಡ ನಿಮ್ಮ ಏಜ್ 60ಕ್ಕಿಂತ ಕಮ್ಮಿ ಇದ್ರೆ 1% ಎಕ್ಸಿಟ್ ಲೋಡ್ ಚಾರ್ಜ್ ಬರ್ಬೋದು. ಈ ರೂಲ್ನ ಉದ್ದೇಶ ರಿಟೈರ್ಮೆಂಟ್ ಮುಂಚೆ ನಿಮ್ಮ ಕಾರ್ಪಸ್ ಸ್ಪೆಂಡ್ ಮಾಡಬಾರ್ದು ಅನ್ನೋದು. ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಜಾನ್ ಲಾಕ್ ಇನ್ ಪೀರಿಯಡ್ ಆಧಾರಿತವಾಗಿರಬಾರ್ದು, ನಿಮ್ಮ ಅಗತ್ಯತೆಯ ಆಧಾರಿತವಾಗಿರಬೇಕು. ಅಂದ್ರೆ ನಿಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ ಅದರ ಆಧಾರದಲ್ಲಿ ಇರಬೇಕು. ಟ್ರ್ಯಾಪ್ 2, ಕೇಜ್ ಆಫ್ ಅಂಡರ್ ಪರ್ಫಾರ್ಮೆನ್ಸ್. ಇಮ್ಯಾಜಿನ್ ಮಾಡಿ, ನೀವು ರಿಟೈರ್ಮೆಂಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು, 5 ವರ್ಷ ಲಾಕ್ ಇನ್ ಇದೆ. 2 ವರ್ಷಗಳ ನಂತರ ನೋಡಿದ್ರೆ ಫಂಡ್ ಬೆಂಚ್ ಮಾರ್ಕ್ ಗಿಂತ 5-6% ಲ್ಯಾಗ್ ಆಗ್ತಾ ಇದೆ. ಅದೇ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಆಗಿದ್ರೆ ಸೆಲ್ ಮಾಡಿ ಬೆಟರ್ ಫಂಡ್ಗೆ ಶಿಫ್ಟ್ ಆಗ್ಬೋದಾಗಿತ್ತು. ಆದರೆ ರಿಟೈರ್ಮೆಂಟ್ ಫಂಡ್ ನಲ್ಲಿ ನೀವು ಸ್ಟಕ್ ಆದ್ರಿ ಅಂತ ಹಣ ವಿಡ್ರಾ ಮಾಡೋದಕ್ಕಾಗೋದಿಲ್ಲ.
ಅದಕ್ಕಾಗಿಯೇ ರಿಟೈರ್ಮೆಂಟ್ ಫಂಡ್ ಚೂಸ್ ಮಾಡುವಾಗ ಫಂಡ್ ಮ್ಯಾನೇಜರ್ ಟ್ರ್ಯಾಕ್ ರೆಕಾರ್ಡನ್ನು ನೋಡೋದು ತುಂಬಾ ಇಂಪಾರ್ಟೆಂಟ್. ಈಗ ವಿಡಿಯೋದ ಕೊನೆಗೆ ಬಂದಿದ್ದೀವಿ. ರಿಟೈರ್ಮೆಂಟ್ ಪ್ಲಾನಿಂಗ್ ಒಂದು ಒನ್ ಟೈಮ್ ಇವೆಂಟ್ ಅಲ್ಲ, ಅದು ಒಂದು ಲಾಂಗ್ ಜರ್ನಿ. ರಿಟೈರ್ಮೆಂಟ್ ಸೊಲ್ಯೂಷನ್ ಫಂಡ್ನ ಸರಿಯಾಗಿ ಬಳಸಿದ್ರೆ ಅದು ತುಂಬ ಪವರ್ಫುಲ್ ಟೂಲ್ ಆಗ್ಬೋದು. ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ಎಜುಕೇಷನ್ಗಾಗಿ ಲೋನ್ ಸಿಗುತ್ತೆ, ಮನೆಗಾಗಿ ಲೋನ್ ಸಿಗುತ್ತೆ, ಆದರೆ ರಿಟೈರ್ಮೆಂಟ್ ಎಕ್ಸ್ಪೆನ್ಸಸ್ಗೆ ಬ್ಯಾಂಕ್ಸ್ ಲೋನ್ ಕೊಡೋದಿಲ್ಲ. ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ, ಇವತ್ತೇ ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನು ಶುರು ಮಾಡಿ ನಿಮ್ಮ ಫ್ಯೂಚರನ್ನು ಸೆಕ್ಯೂರ್ ಮಾಡಿದ್ರೆ ನಾಳೆ ನೀವು ರಿಟೈರೀಸ್ ಸ್ಟೈಲ್ ಅಥವಾ ಫಿನಾನ್ಷಿಯಲ್ ಫ್ರೀಡಮ್ ಅಚೀವ್ ಅನ್ನು ಮಾಡ್ಕೋಬಹುದು. ನೆನ್ಪಿಟ್ಕೊಳ್ಳಿ, ಇದು ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಅಲ್ಲ. ಇನ್ವೆಸ್ಟ್ ಮಾಡೋ ಮುಂಚೆ ಯಾವಾಗಲೂ ನಿಮ್ಮ ರಿಸ್ಕ್ ಅಪಿಟೈಟ್, ಇನ್ವೆಸ್ಟ್ಮೆಂಟ್ ಹಾರಿಸಾನ್ ಮತ್ತು ಗೋಲನ್ನು ಚೆಕ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.